ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ರುತಿ ಸ್ಮಿತ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ KRS ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾ ಇದ್ವಿ. ನನ್ನ ಮಕ್ಕಳ ಔಟ್ಫಿಟ್ ಹೀಗಿತ್ತು. ಇಬ್ಬರು ರೆಡಿ ಆಗಿದ್ದರು. ಅಮ್ಮನಿಗೆ ಕಷ್ಟ ಆಗಬಾರ್ದು ಅಂತ ನನ್ನ ಬ್ಯಾಗ್ ಅವನೇ ಎತ್ಕೊಬಿಟ್ಟಿದ್ದಾನೆ, ಮುದ್ದು ಮಗ. ಹಾಗೆ ನಾನು ಮತ್ತು ನಮ್ಮ ಮನೆಯವರು ರೆಡಿಯಾಗಿ ಮಿರರ್ ಮುಂದೆ ಈ ಥರ ಫೋಟೋಸ್ ತಗೋತಾ ಇದ್ವಿ. ನಮ್ಮ ಮನೆಯವ್ರ ಔಟ್ಫಿಟ್ ಹೀಗಿತ್ತು, ನನ್ನ ಔಟ್ಫಿಟ್ ಹೀಗಿತ್ತು. ಈ ಥರ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. ಮನೆಯಲ್ಲೇ ತುಂಬ ದಿವಸ ಮನೆಯಲ್ಲೇ ಇದ್ದು ಬೇಜಾರಾಗಿದ್ದರಿಂದ ಹೊರಗಡೆ ಹೋಗೋಣ ಅಂತ ಕೇಳಿದೆ. ಅದಕ್ಕೆ KRS ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಮ್ಮ ಮನೆಯವರು ನಾವೆಲ್ಲ ಬೈಕಲ್ಲೇ ಹೋಗೋಣ ಅಂಥೇಳಿ ಹೊರಟ್ವಿ. ಎಲ್ಲರೂ ಬೈಕಲ್ಲೇ ಹೋಗೋಣ. ಹತ್ರನೇ ನಮ್ಮ ಮನೆಯಿಂದ KRSಗೆ ಒಂದು 10 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಅದರಿಂದ ಬೈಕಲ್ಲೇ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಮಧ್ಯಾಹ್ನ ಟೈಮ್ ಹೋಗೋದ್ರಿಂದ ಸ್ವಲ್ಪ ಬಿಸಿಲಿತ್ತು. ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆ ಹಂಗೆ ಹೊರಟ್ವಿ. ಹಾಗೆ ಬೈಕಲ್ಲಿ ಪೆಟ್ರೋಲ್ ಬೇರೆ ಖಾಲಿ ಆಗಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ ಅಂತೇಳಿ ಬಂಕ್ ಹತ್ರ ಸ್ವಲ್ಪ ನಿಲ್ಲಿಸ್ಬಿಟ್ಟು ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಮತ್ತೆ ಹಾಗೆ ಹೊರಟ್ವಿ. ಎಂಟ್ರೆನ್ಸ್ ಹೀಗಿದೆ. ಎಂಟ್ರೆನ್ಸಲ್ಲಿ ಈ ಥರ ಫೋಟೋಸ್ ತೊಗೊಂಡ್ವಿ. ನಾವು ಸೆಲ್ಫೀಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಲ್ಲಿ ಒಂದು 4 ಫೋಟೋಸ್ ತೊಗೊಂಡು ಹಾಗೆ ಹೊರಟ್ವಿ. ತುಂಬ ಚೆನ್ನಾಗಿದೆ ಎಂಟ್ರೆನ್ಸಲ್ಲೂ ಕೂಡ. ನಾನು ತುಂಬ ಸತಿ ನೋಡಿದ್ದೀನಿ KRS. ಮದುವೆಗಿಂತ ಮುಂಚೆ ನೋಡಿದ್ದು. ಮದುವೆ ಆದಮೇಲೆ ಮಕ್ಕಳ ಜೊತೆ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು. ಒಂಥರ ಚೆನ್ನಾಗಿತ್ತು. ಹೋಗ್ತಾನೇ ತುಂಬಾ ಚೆನ್ನಾಗಿತ್ತು. ಎಂಟ್ರಿ ಫೀಸ್ ಬೇರೆ ಇರುತ್ತೆ. ಚಿಕ್ಕ ಮಕ್ಕಳಿಗೆ 50 ರೂಪೀಸು, ದೊಡ್ಡವ್ರಿಗೆ 100 ರೂಪೀಸ್ ಇರುತ್ತೆ. ನಮ್ಮ ಮನೆಯವರು ಟಿಕೆಟ್ ತೊಗೊಂಡು ಹಂಗೆ ಎಂಟ್ರಿ ಕೊಟ್ವಿ ಒಳಗಡೆ. ಎಂಟ್ರೆನ್ಸ್ನೇ ಈ ಥರ ಕಾಣಿಸುತ್ತೆ. ರೈಟ್ ಸೈಡಲ್ಲಿ ಈ ಥರ ನೋಡಿ ಬೋಟಿಂಗ್ ಪ್ಲೇಸಸ್ ಇದು. ಬೋಟಿಂಗ್ ಇರುತ್ತೆ. ಮತ್ತು ಈ ಲೆಫ್ಟ್ ಸೈಡಲ್ಲಿ ಗಾರ್ಡನ್ ಇರೋದು. ಹಾಗೆ ಅಲ್ಲಿಂದ ಬಿಸಿಲಲ್ಲಿ ಬಂದ್ವಲ್ಲ, ಏನಾದ್ರು ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಪಾಪ್ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ 2 ತೊಗೊಬಂದರು. ನಮ್ಮ ಮಗನೂ ತಿನ್ಬೇಕೇನಾದ್ರು ಬೇಕು ಸ್ನ್ಯಾಕ್ಸ್ ಅಂತ ಕೇಳ್ತಾ ಇದ್ದ. ಅಲ್ಲೆಲ್ಲ ಅಂಗಡೀಸ್ ಎಲ್ಲ ಇತ್ತು. ಅಂದರೆ ಯಾವುದು ಕೂಡ ಅಂಗಡಿ ಓಪನ್ ಆಗಿರಲಿಲ್ಲ. ಒಳಗಡೆ 1 2 3 4 ಅಂಗಡಿ ಓಪನ್ ಆಗಿತ್ತಷ್ಟೇ. ತಗೊಂಡು ಒಳಗಡೆ ಹೋಗಿ ಒಂದು ಸ್ಟೋನ್ ಬೆಂಚಸ್ ಇರುತ್ತೆ ಒಳಗಡೆ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ತಿನ್ನೋಣ, ಆಮೇಲೆ ಹೋಗೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ತಗೊಂಡಿರೋದು ಖಾಲಿ ಮಾಡಬೇಕಲ್ಲ, ತಗೊಂಡು ತಿನ್ನೋಕ್ಕೆ ಅಂತ ಅಲ್ಲಿ ಸ್ಟೋನ್ ಬೆಂಚ್ ಹತ್ರ ಹೋದ್ವಿ. ಇಲ್ಲಿ ನೋಡಿ ತುಂಬಾ ಗ್ರೀನರಿ ತುಂಬ ಹೀಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ನಾವು ತುಂಬ ದಿನ ಆಗಿತ್ತು ಬಂದು. ಮದುವೆಗಿಂತ ಮುಂಚೆ ಬಂದಿದ್ದು. ಮದುವೆ ಆದಮೇಲೆ ಮಕ್ಕಳು ಕರ್ಕೊಂಡಿದ್ದೆ ಫಸ್ಟ್ ಟೈಮ್ ಬಂದಿರೋದು. 2 ಮಕ್ಕಳು ಕರ್ಕೊಂಡು ಹಾಗೆ ಸ್ಟೋನ್ ಬೆಂಚ್ ಸಿಕ್ತು. ಕೂತ್ಕೊಂಡು ಹಂಗೆ ತಗೊಂಡಿರೋದೆಲ್ಲ ತಿಂದು ಖಾಲಿ ಮಾಡಿ ಒಂದು ಕಡೆಯಿಂದ ನೋಡ್ಕೊಬರೋಣ ಅಂತ ಹೊರಟ್ವಿ. 1-2 ಪ್ಲೇಸ್ ಹೋಗೋ ಅಷ್ಟರಲ್ಲೇ ತುಂಬ ಬಿಸಿಲಿತ್ತು. ಆದರೂ ಹೋಗಿ ಬಿಸಿಲಲ್ಲೂ ಚೆನ್ನಾಗಿತ್ತು ಒಂಥರ. ತುಂಬ ಕಡೆ ಎಲ್ಲ ಇನ್ನೂ ಆನ್ ಮಾಡಿರಲಿಲ್ಲ. ಒಂದು 4-5 ಕಡೆ ಅಷ್ಟೇ ನೀರು ಈ ಥರ ಫ್ಲೋ ಆಗೋ ಥರ ಆನ್ ಮಾಡಿದ್ದು ಅಷ್ಟೇ. ಯಾಕಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಆದ್ದರಿಂದ ಇನ್ನೂ ಆನ್ ಮಾಡಿರಲಿಲ್ಲ. ಅಲ್ಲಿ ಈವ್ನಿಂಗ್ ಟೈಮು ಅಥವಾ ಈ ಥರ ರಜಾ ಟೈಮು. ನಾವು ಹೋಗಿದ್ದು ಫ್ರೈಡೇ ಈವ್ನಿಂಗು, ಆದ್ದರಿಂದ ಆನ್ ಮಾಡಿರಲಿಲ್ಲ. ಪುನಃ ಬಿಸಿಲಲ್ಲಿ ಓಡಾಡಿದ್ದಕ್ಕೆ ನನ್ನ ಮಗ ಪುನಃ ಹೊಟ್ಟೆ ಹಸಿತೈತೆ ಮಮ್ಮಿ ಅಂತ ಹೇಳಿ ರಾಗ ಹೇಳ್ತಾ ಇದ್ದ. ಸರಿ ಆಯಿತು ಅಂತ ನಾನು ಮನೆಯಿಂದ ಪುಳಿಯೋಗರೆ ಮತ್ತು ಸ್ನ್ಯಾಕ್ಸ್ ಚೌಚೌ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿದ್ದೆ. ಅದನ್ನ ತಿನ್ಸೋಣ ಅಂತ ಅಲ್ಲೇ ಒಂದು ಕಡೆ ಸೈಡಲ್ಲಿ ಕೂತ್ಕೊಂಡ್ವಿ. ಬಿಸಿಲಾದ್ರಿಂದ ನಮ್ಮ ಮನೆಯವರು ಅಯ್ಯೋ ಟಯರ್ಡ್ ಆಯಿತು, ಇಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಹಂಗೆ ಮಲ್ಕೊಂಡ್ರು. ತಿನ್ನಿಸ್ಬಿಟ್ಟು ಹಾಗೆ ನನ್ನ ಮಗಳನ್ನ ಆಟ ಆಡ್ಸೋಣ ಸ್ವಲ್ಪ ಹೊತ್ತು ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನಮ್ಮ ಮಗಳನ್ನ ಆಟ ಆಡಿಸ್ತಾಯಿದ್ರು. ಇದು ನೀರಲ್ಲಿ ಆಟ ಆಡೋಕ್ಕಾಗಲ್ಲ ಅಂತ ನನ್ನ ಮಗ ತುಂಬ ಬೇಜಾರು ಮಾಡ್ಕೋತಾ ಇದ್ದ. ಅವನಿಗೆ ತುಂಬ ನೀರಂದರೆ ತುಂಬ ಇಷ್ಟ. ಅಂದರೆ ನೀರಲ್ಲಿ ಆಟ ಆಡೋದು ಆ ಥರ ಇಲ್ಲಿ ಅಷ್ಟೊಂದು ಏನಿಲ್ಲ. ಸರಿ ಬರೀ ನೋಡೋದಷ್ಟೇ ಅಲ್ವ ಮಮ್ಮಿ ಅಂತ ಇದ್ದ. ಹಂಗೆ ನೋಡ್ಕೊಂಡು ಒಂದು ಕಡೆಯಿಂದ ಹೋಗ್ತಾಯಿದ್ವಿ. ಸ್ಟೆಪ್ಸ್ ಬೇರೆ ಇತ್ತು, ಅದೆಲ್ಲ ಹತ್ಕೊಂಡಿದ್ದೆ ನೋಡಿ. ಎಡ್ಜ್ ಚೆನ್ನಾಗಿ ಫ್ಲೋ ಆಗ್ತಿದೆ ನೋಡಿ ನೀರು. ಹಂಗೆ ನೋಡ್ಕೊಂಡು ನಾವೇನು ಅಷ್ಟೊಂದು ಹತ್ರ ಹೋಗಲಿಲ್ಲ. ಅದು ತುಂಬ ಬಿಸಿಲಿದ್ದರಿಂದ ಹಿಂಗೆ ಹೋಗೋಣ. ಆ ಕಡೆ ಸೈಡ್ ಹೋಗಿರಲಿಲ್ಲ. ಗಾರ್ಡನ್ ಎಲ್ಲ ನೋಡ್ಕೊಬಂದ್ವಿ. ಈ ಕಡೆ ಸೈಡ್ ರೈಟ್ ಸೈಡೆಲ್ಲ ಹೋಗಿರಲಿಲ್ಲ. ಫ್ಲೋ ಆಗ್ತಿದೆ ನೋಡಿ ಆ ಕಡೆ ಬೋಟಿಂಗ್ ಸೈಡ್. ಆ ಕಡೆ ಹೋಗೋಣ ಅಂತೇಳಿ ಹೊರಟ್ವಿ ನಾವು. ನಡೆಯೋಕ್ಕಾಗಲ್ಲ ಅಂದರೆ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದೆ, ಸಿಗುತ್ತೆ. ಅಲ್ಲೂ ಕೂಡ ಹೋಗ್ಬೋದು. ಅಲ್ಲಿ ಅಂಗಡಿ ಒಳಗಡೆ 1 2 3 4 ಅಂಗಡಿ ತೆಗೆದಿರುತ್ತೆ ಅಷ್ಟೇ.
ಹೊರಗಡೆ ತುಂಬ ಅಂಗಡಿಗಳಿದ್ದಾವೆ, ಆದರೆ ಅದು ಓಪನ್ ಆಗಿರಲಿಲ್ಲ. ಈವ್ನಿಂಗ್ ಟೈಮ್ ಓಪನ್ ಆಗುತ್ತೆ ಅದು. ಅಲ್ಲಿ ಸ್ನ್ಯಾಕ್ಸ್ ಅಂದರೆ ಚುರುಮುರಿ, ಆಮೇಲೆ ಬಜ್ಜಿ, ಬೋಂಡ ಮತ್ತು ಫಿಶ್ ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ಬಟ್ ನಾವು ಮಧ್ಯಾಹ್ನ ಹೋಗೋದ್ರಿಂದ ಇನ್ನೂ ಆನ್ ಆಗಿಲ್ಲ. ನೋಡಿ ಓಪನ್ ಆಗಿತ್ತು. ಕಲ್ಸಲ್ಲಿ ತುಂಬಾ ಎತ್ತರಿಸಿದ್ರು. ಅಲ್ಲಿ ತುಂಬ ಫ್ಲೋ ಆಗ್ತದೆ ನೀರು. ಮನೆಯವರು ನನಗೆ ನೀರನ್ನು ಹೋಗಲ್ಲ. ಹೀಗೆ ಹಂಗೆ ನೋಡ್ಕೊಂಡು ಹೊರಟ್ವಿ. ಹಂಗೆ ನನ್ನ ಮಗನಿಗೆ ಫೇವ್ರೆಟ್ ಐಸ್ ಕ್ರೀಮ್ ಸಿಕ್ಬಿಡ್ತು. ಐಸ್ ಕ್ರೀಮ್ ಬೇಕು ಅಂತ ಕೇಳಿಕೊಂಡು ಅಪ್ಪನ ಹತ್ರ ಇಟ್ಕೊಂಡಿದ್ದ. ಐಸ್ ಕ್ರೀಮ್ ತಗೊಡಿ ಅಂತ. ಹಾಗೆ ಐಸ್ ಕ್ರೀಮ್ ತೊಗೊಂಡು ನಮ್ಮ ಮನೆಯವರು ನನಗೂ ತೊಗೊಬಂದರು. ಅವರು ತೊಗೊಂಡು ಬಂದರು. ಐಸ್ ಕ್ರೀಮ್ ತಿಂದ್ಕೊಂಡು ಹೀಗೆ ಈ ಡೇನ ಮುಗಿಸ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಇನ್ನೂ KRS ನೋಡಿಲ್ಲ, ವಿಸಿಟ್ ಕೊಡಿ. ಈವ್ನಿಂಗ್ ಟೈಮ್ ಹೋಗಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವಿಸಿಟಿಂಗ್ ಅಗೇನ್ ಬೃಂದಾವನ್ ಗಾರ್ಡನ್ ಅಂತ ಅಲ್ಲೇ ಆರ್ಚ್ ಹಾಕ್ಬಿಟ್ಟಿರ್ತಾರೆ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.